ನಿನ್ನೆನೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು. ನಾನು ನಿನ್ನೆ ರೆಸ್ಪಾನ್ಸ್ಗಿಂತ ಇವತ್ತು ರೆಸ್ಪಾನ್ಸಿಗೆ ವೆಯ್ಟ್ ಮಾಡಬೇಕು. ಇವತ್ತು ಹೇಗೆ ಹೇಳ್ತಾರೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಅದ್ರ ಜೊತೆಗೆ ನಿನ್ನೆ ನನಗೆ ಉಪ್ಪಿ ಸರ್ ಬಂದು ಕೊಟ್ಟಿದ್ದ ರೆಸ್ಪಾನ್ಸಿಂದ ಅಲ್ಲೇ ತುಂಬ ಒಂದು ಕಾನ್ಫಿಡೆನ್ಸ್, ಒಂದು ಹೋಪ್ ಬಂದುಬಿಟ್ಟಿದೆ ಆ್ಯಂಡ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಸಿಕ್ಕಿದೆ ಅಲ್ಲಿ. ಬಟ್ ಅದಾದಮೇಲೆ ಇವತ್ತು ಇಲ್ಲಿ ಬಂದು ನೋಡಿದಾಗ ಇಲ್ಲೂ ಎಲ್ಲ ಜನರ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಎಲ್ಲ ಕಡೆಯೂ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಐ ಆಮ್ ಶ್ಯೂರ್ ಎಲ್ಲರೂ ನಿಮ್ಗೆ ಇದನ್ನೇ ಹೇಳ್ತಾರೆ ಎಲ್ಲ ಸಿನಿಮಾಲು. ಸೊ ನನ್ನ ಮಾತು ನಂಬಿಡಿ, ನಿಮಗೆ ಗೊತ್ತಿರೋರು ಕಾಲ್ ಮಾಡಿ ಕೇಳ್ಕೊಳ್ಳಿ. ನೀವು ನಂಬುವಂಥ ರಿವ್ಯೂವರ್ನ ಯಾರನ್ನು ಫಾಲೋ ಮಾಡ್ತೀರಾ ಅದನ್ನು ಚೆಕ್ ಮಾಡಿ. ಅಲ್ಲಿ ನಿಮಗೆ ಸ್ಯಾಟಿಸ್ಫೈಯಿಂಗ್ ಆಗುವಂಥ ರಿವ್ಯೂ ಸಿಕ್ತು ಅಂದರೆ ದಯವಿಟ್ಟು ಬಂದು ಇಮಿಡಿಯೇಟ್ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಐ ಆಮ್ ಗಾಡ್ಗೆ ಇವಾಗ ಗಾಡ್ ಈಸ್ ಗ್ರೇಟ್ ಅಂತ ಜನ ಹೇಳ್ತಿದ್ದಾರೆ, ನಾವು ಕೇಳ್ದಂಗೆ. ಈ ಥಾಟ್ ಬಂತಲ್ಲ ಸರ್, ಯಾಕೆ ಈ ಥಾಟ್ ಬಂದಿದ್ದು? ಎಕ್ಸ್ಪೀರಿಯನ್ಸ್ ಹೇಗೆ? ಐ ಆಮ್ ಗಾಡ್ ಅಂದಿದ್ದು ನಿಮಗೆ ಎಕ್ಸ್ಪೀರಿಯನ್ಸ್. ನಾನು ಗಂಗರ್ ಕೊಲೆ ಮಾಡಿದ್ದೀನಿ ಅಂತ ಇದ್ದೀರಾ ನೀವು? ಇಲ್ಲ, ಐ ಆಮ್ ಗಾಡ್ ಫೇಲ್ ಆಗಿರೋಂಥ ಎಕ್ಸ್ಪೀರಿಯನ್ಸ್ ಏನಾದ್ರು? ಲವ್ ಎಲ್ರಿಗೂ ಆಗಿರುತ್ತೆ. ಇಲ್ಲಿರೋರು ಯಾರು ಒಬ್ರು ಆಗಿಲ್ಲ, ಫೇಲ್ ಆಗಿಲ್ಲ ಅಂತ ಹೇಳ್ಬಿಡ್ಲಿ, ಎಲ್ರಿಗೂ ಆಗಿರುತ್ತೆ. ಲವ್ ಒಂದ್ ಸೈಡ್ ಅದು ಒಂದ್ ಸೈಡ್ ಆಗಿರುತ್ತೆ. ಆ ಎಮೋಷನ್ ಇಲ್ಲ. ಲವ್ ಸಿನಿಮಾ ಏನಕ್ಕೆ ನಿಮಗೊಂದು ರೊಮ್ಯಾಂಟಿಕ್ ಸಿನಿಮಾ ಆ ಲೆವೆಲ್ಗೆ ವೆಯ್ಟ್ ಆಗುತ್ತೆ ಅಂದರೆ ಅದು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರೋಂಥ ಒಂದು ಎಮೋಷನ್. ಅದಕ್ಕೋಸ್ಕರ ಆಮೇಲೆ ಸೀರಿಯಲ್ ಇನ್ನೊಂದು ಏನಿದೆ ಥ್ರಿಲ್ಲರ್, ಅದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಕ್ಕೋಸ್ಕರ ಹಾಕೊಂಡಿರೋದು. ಆ್ಯಂಡ್ ಟೈಟ್ಲ್ ಬಂದಿದ್ದು ನೀವು ಕೇಳ್ದಂಗೆ ತುಂಬ ಆಪ್ಷನ್ಸ್ ಬಂತು. ಒಂದಷ್ಟು ಇದಿರ್ಬೋದಾ ದೇವ ಅನ್ನೋ ಹೀರೋ ಹೆಸರಿಡ್ಬೋದಾ ಅಂತ. ಬಟ್ ಈ ಟೈಟ್ಲು ಮೇನಾಗಿ ಉಪ್ಪಿ ಸರ್ ಕನೆಕ್ಟ್ ಆಗುವಾಗ ಆಗುತ್ತೆ. ನನಗೆ ಎಮೋಷನಲಿ ಅದೊಂದು ಸ್ವಲ್ಪ ಉಪ್ಪಿ ಸರ್ ಜೊತೆ ಜಾಸ್ತಿ ಕನೆಕ್ಟ್ ಇರೋದ್ರಿಂದ ಆ ಟೈಟ್ಲ ಇಟ್ಟಿದ್ದೀನಿ. ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್. ಮಾತಾಡಿ. Go and watch our movie, and we are glad that we have liked our film, and we wish you guys will like it. ಇದಕ್ಕೆ ರವಿ ಸರ್ ಹೇಳ್ತಾರೆ ಎಲ್ಲ ಕಡೆ ತುಂಬ ಪಾಸಿಟಿವ್ ರಿವ್ಯೂಸ್ ಬರ್ತಿದೆ. ಪಕ್ಕ ಬಿಸಿ ಸಿನಿಮಾ ಅಂದರೆ ಈಗ ಹೇಳಿದಾಗೆ ಅವ್ರೆಲ್ಲರಿಗೂ ಲೈಫ್ ಫೇಲ್ಯೂರ್ ಆಗಿರುತ್ತೆ. ಸೊ ಅದೆಲ್ಲರಿಗೂ ಇದ್ದೇ ಇರುತ್ತೆ. ಆ ಭಾವನೆಗಳನ್ನ ಅಷ್ಟು ಸ್ಕ್ರೀನ್ ಮೇಲೆ ಪ್ಲೇ ಮಾಡೋಕ್ಕೆ ಮಾತ್ರ ಸಾಧ್ಯ. ಅದು ನಾವು ನಿಜ ಜೀವನದಲ್ಲಿ ಮಾಡೋದಕ್ಕಾಗಲ್ಲ, ಅದು ಕ್ರೈಮ್ ಆಗಿಬಿಡುತ್ತೆ. ಸೊ ಆ ಭಾವನೆಗಳನ್ನ ನಾವು ಸ್ಕ್ರೀನ್ ಮುಖಾಂತರ ರವಿ ಸರ್ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲ ಒಂದು ಈಗ ಬಾಯ್ಸ್ಗಾಗಲಿ ತುಂಬ ಲವ್ ಫೇಲ್ಯೂರ್ ಆಗೋದು ತುಂಬ ಎಲ್ಲರಿಗೂ ಇದ್ದೇ ಇರುತ್ತೆ. ಅದು ಬೇರೆ ರೀತಿಯಲ್ಲಿ ಕ್ರೈಮ್ ಫೇಲ್ಯೂರ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲ ಕಡೆ ತುಂಬ ಪಾಸಿಟಿವ್ ಬರ್ತಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಮ್ಮಲ್ಲೂ ವಿಭಿನ್ನ ಕತೆ, ವಿಭಿನ್ನ ಮೇಕಿಂಗ್ ಅನ್ನೋದು ತುಂಬ ಚೆನ್ನಾಗಿ ನಮ್ಮಲ್ಲೂ ಇದ್ದಾರೆ. ನಮ್ಮಲ್ಲೂ ಒಂದಷ್ಟು ಪ್ರಯತ್ನಗಳು ನಡೆಯುತ್ತೆ ಅನ್ನೋದಕ್ಕೆ ಒಂದು ತುಂಬ ಒಳ್ಳೆಯ ಉದಾಹರಣೆ ಇದು. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಒಳ್ಳೆ ಪ್ರಯತ್ನ ಇದು. ಐ ಆಮ್ ಗಾಡ್ ಅನ್ನೋದು ತುಂಬ ಒಳ್ಳೆ ಪ್ರಯತ್ನ. ಐ ಆಮ್ ಗಾಡ್ ಅನ್ನೋದು ಏನಕ್ಕೆ ಅನ್ನೋದಕ್ಕೆ ಅವರೆಲ್ಲ ಕೇಳಿದ್ರು ಸ್ನೇಹಿತರು. ಅದಕ್ಕೆ ಉತ್ತರ ನಮಗೆ ತುಂಬ ಚೆನ್ನಾಗಿ ಸೆಕೆಂಡ್ ಹಾಫಲ್ಲಿ ಸಿಗುತ್ತೆ. ಅದಕ್ಕೆ ಉತ್ತರ ಅಲ್ಲೇ ಸಿಗುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್. ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಪ್ರಯತ್ನಕ್ಕೆ ಬೆಂತಟ್ತಾರೆ. ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೆ ಒಂದಷ್ಟು ಶಕ್ತಿ ತುಂಬಿದಂಗೆ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.